ಇನ್ನು ಮೇಟಿ ರಾಸಲೀಲೆ ಸಿಡಿ ಬಿಡುಗಡೆ ಆದ ಬಳಿಕ ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿದ್ದ ವಿಜಯಲಕ್ಷ್ಮಿಯ ಸುಳಿವೇ ಇರಲಿಲ್ಲ. ಆದರೆ ಮೊನ್ನೆ ಅಂದರೆ ಶನಿವಾರ ರಾತ್ರೋರಾತ್ರಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯಕ್ಷರಾಗಿದ್ರು. ನನಗೆ ಜೀವ ಬೆದರಿಕೆ ಇದೆ ಅಂತ 4 ವಿರುದ್ಧ ದೂರು ನೀಡಿ ಮತ್ತೆ ಎಸ್ಕೇಪ್ ಆಗಿದ್ದಾರೆ. ತನ್ನನ್ನು ಕೊಲ್ಲೋದಾಗಿ ಹೆದರಿಸಿ ಆ ವಿಡಿಯೋ ಮಾಡಿಸಿರೋದಾಗಿ ದೂರಿನಲ್ಲಿ ಬರೆಯಲಾಗಿದೆ. ಈ ದೂರಿನಲ್ಲಿ ಪೊಲೀಸ್ ಪೇದೆ ಸುಭಾಷ್ 1ನೇ ಆರೋಪಿ, ಗುತ್ತಿಗೆದಾರ ಸಿದ್ದಲಿಂಗ ಅಬಲಕಟ್ಟಿ 2ನೇ ಆರೋಪಿ, ಈತನ ಸ್ನೇಹಿತ ಮಾರುತಿ 3ನೇ ಆರೋಪಿ ಹಾಗೂ ಅಶೋಕ್ ಲಾಗಲೋಟಿಯನ್ನ 4ನೇ ಆರೋಪಿ ಮಾಡಲಾಗಿದೆ. ಇನ್ನು 4ನೇ ಆರೋಪಿ ಅಶೋಕ್ ಸದ್ಯ ಬಿಜೆಪಿ ಪಾಳೆಯದಲ್ಲಿರೋದು ಹಲವಾರು ಅನುಮಾನಗಳನ್ನ ಹುಟ್ಟುಹಾಕಿದೆ. ಇನ್ನು ಆರೋಪಿಗಳ ಪಟ್ಟಿ ಈ ರೀತಿಯಾಗಿದೆ. 2ನೇ ಆರೋಪಿಯಾಗಿ ಗುತ್ತಿಗೆದಾರ ಸಿದ್ದಲಿಂಗ ಅಬಲಕಟ್ಟಿಯನ್ನ ಮಾಡಲಾಗಿದೆ. 3ನೇ ಆರೋಪಿಯಾಗಿ ಈ ಅಬಲಕಟ್ಟಿಯ ಸ್ನೇಹಿತ ಮಾರುತಿಯನ್ನ ಮಾಡಲಾಗಿದೆ. ಹಾಗೆ 4ನೇ ಆರೋಪಿಯನ್ನಾಗಿ ಅಶೋಕ್ ಲಾಗಲೋಟಿಯನ್ನ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಇದೀಗ ಹೊಸಬರ ಎಂಟ್ರಿ ಆಗ್ತಾ ಇದೆ. ಇವರೆಲ್ಲರೂ ಸೇರಿ ಈ ರೀತಿ ಕೆಲಸವನ್ನ ಮಾಡಿದ್ದಾರಾ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೊದಲನೇ ಆರೋಪಿ ಈಗಾಗಲೇ ಹೇಳಿದಾಗೆ ಪೊಲೀಸ್ ಪೇದೆ ಸುಭಾಷ್ ಆಗಿದ್ದಾನೆ.